ತಾವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದ್ದೀರಾ. ಇವತ್ತು ಪ್ರಶ್ನೋತ್ತರ ನಾವು BSc ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನ ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀರಾ. ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ, ಕ್ವಶನ್ ಅವರ್ನ ಆಮೇಲೆ ತಗೊಳ್ಳಿ. ಆಮೇಲೆ ಪ್ರಮುಖವಾಗಿ ನಮ್ಮ ಇವರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಆ ತರ ಮಾಡ್ಬೇಕಾದ್ರೆ ಅವ್ರು ಮೊದಲೇ ನೋಟಿಸ್ ಕೊಡ್ಬೇಕು ನಿಮ್ಗೆ. ಚರ್ಚೆಯಲ್ಲಿ ಮಾತಾಡುವ ವಿಚಾರ ಮಾತಾಡಿದ್ದಾರೆ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಮತ್ತೆ ಕೊಡ್ತೇನೆ, ಮಧ್ಯಾಹ್ನ ಕೊಡ್ತೇನೆ. ಉತ್ತರ ಕರ್ನಾಟಕ ಚರ್ಚೆ ಅವಕಾಶ ಮಾನ್ಯ ಮುಖ್ಯಮಂತ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹಳ ಸಂತೋಷ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಗಮನ ಹೇಳ್ತೀನಿ. ನಾನು ಅಲೇಜ್ ಮಾಡಿದ್ದೀನಿ ಅಂತ ಹೇಳಿದ್ರು, ನಾನು ಅಲೇಜ್ ಮಾಡಿಲ್ಲ. ಪತ್ರಿಕೆನಲ್ಲಿ ಏನ್ ಬಂದಿತ್ತು ಅದನ್ನೇ ಉಲ್ಲೇಖಿಸಿ ಹೇಳಿರೋದು. ಅವ್ರಿಗೆ ಚರ್ಚೆ ಮಾಡೋಣ. ನೀವು ಮತ್ತೆ ಮಾತಾಡಿ ಚರ್ಚೆಯಲ್ಲಿ ಮಾತಾಡೋದು ಮಾತಾಡಿದ್ದಾರೆ. ಪಕ್ಷದವ್ರು ಆರೋಪ ಮಾಡಿರೋದು ಈಗ ತಪ್ಪು ಸಂದೇಶ ಹೋಗ್ಬಾರ್ದಲ್ಲ ಸರ್. ಅವರು ರೂಲ್ ಪ್ರಕಾರ ಅಲ್ಲ. ಏನ್ ಹೇಳಿದ್ರು ಮಾಹಿತಿ ಇದೆ. ನೀವು ಯಾವುದೇ ವಿಚಾರ ಮಾತಾಡ್ತಾರೆ. ತಾವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಅಂತ ಹೇಳಿದ್ದೀರಾ. ಇವತ್ತು ಪ್ರಶ್ನೋತ್ತರ ನಾವು BSc ಮಾತಾಡಿದ ಪ್ರಕಾರ ಉತ್ತರ ಕರ್ನಾಟಕದ ಚರ್ಚೆಯನ್ನ ಸೋಮವಾರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀರಾ. ಅದಕ್ಕೆ ನೀವು ಮೊದಲು ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡಿ, ಕ್ವಶನ್ ಅವರ್ನ ಆಮೇಲೆ ತಗೊಳ್ಳಿ. ಆಮೇಲೆ ಪ್ರಮುಖವಾಗಿ ನಮ್ಮ ಇವರು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರ ಮೇಲೆ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಆ ತರ ಮಾಡ್ಬೇಕಾದ್ರೆ ಅವ್ರು ಮೊದಲೇ ನೋಟಿಸ್ ಕೊಡ್ಬೇಕು ನಿಮ್ಗೆ. ಚರ್ಚೆಯಲ್ಲಿ ಮಾತಾಡುವ ವಿಚಾರ ಮಾತಾಡಿದ್ದಾರೆ. ಚರ್ಚೆ ಮಾಡೋ ಸಂದರ್ಭದಲ್ಲಿ ಮತ್ತೆ ಕೊಡ್ತೇನೆ, ಮಧ್ಯಾಹ್ನ ಕೊಡ್ತೇನೆ. ಉತ್ತರ ಕರ್ನಾಟಕ ಚರ್ಚೆ ಅವಕಾಶ ಮಾನ್ಯ ಮುಖ್ಯಮಂತ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹಳ ಸಂತೋಷ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಗಮನ ಹೇಳ್ತೀನಿ. ನಾನು ಅಲೇಜ್ ಮಾಡಿದ್ದೀನಿ ಅಂತ ಹೇಳಿದ್ರು, ನಾನು ಅಲೇಜ್ ಮಾಡಿಲ್ಲ. ಪತ್ರಿಕೆನಲ್ಲಿ ಏನ್ ಬಂದಿತ್ತು ಅದನ್ನೇ ಉಲ್ಲೇಖಿಸಿ ಹೇಳಿರೋದು. ಅವ್ರಿಗೆ ಚರ್ಚೆ ಮಾಡೋಣ. ನೀವು ಮತ್ತೆ ಮಾತಾಡಿ ಚರ್ಚೆಯಲ್ಲಿ ಮಾತಾಡೋದು ಮಾತಾಡಿದ್ದಾರೆ. ಪಕ್ಷದವ್ರು ಆರೋಪ ಮಾಡಿರೋದು ಈಗ ತಪ್ಪು ಸಂದೇಶ ಹೋಗ್ಬಾರ್ದಲ್ಲ ಸರ್. ಅವರು ರೂಲ್ ಪ್ರಕಾರ ಅಲ್ಲ. ಏನ್ ಹೇಳಿದ್ರು ಮಾಹಿತಿ ಇದೆ. ನೀವು ಯಾವುದೇ ವಿಚಾರ ಮಾತಾಡ್ತಾರೆ. ನೀವು ಸಮಾಜ ಸ್ಟೇಟ್ಮೆಂಟ್ ಮಾಡಿ